Question number 16 to 20 from communication. So question number 16 here, when a person is talking to himself or herself, ನೋಡಿ ನಾವು ನಮ್ಮನ್ನು ನಾವೇ ಮಾತಾಡ್ಕೊಂಡಾಗ ನಾವು ಥಿಂಕ್ ಮಾಡ್ತಾ ಇರ್ತೀವಿ ಅಥವಾ ಡ್ರೀಮಿಂಗ್ ಮಾಡ್ತಾ ಇರ್ತೀವಿ. ಓಕೆ, ಅಂಥದ್ದನ್ನು ಎಂಥ ಟೈಪ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅಂಥದ್ದನ್ನು ನಾವು ಇಂಟ್ರಾ ಪರ್ಸ್ನಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಇಲ್ಲಿ ಟೈಪ್ಸ್ ಆಫ್ ಕಮ್ಯುನಿಕೇಷನಿಂದ ಕ್ವಶನ್ ಕೇಳಿದ್ದಾರೆ. ಇಂಟರ್ ಪರ್ಸನಲ್ ಅಂದರೆ ಏನು? ಬೇರೆಯವ್ರ ಜೊತೆ ಮಾತಾಡುವಂಥದ್ದು, ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡುವಂಥದ್ದು. ಈಗ ನಾನು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ, ದೋ ಐ ಆಮ್ ಕಮ್ಯುನಿಕೇಟಿಂಗ್ ಆನ್ಲೈನ್ ಆಲ್ಸೋ, ದಟ್ ಈಸ್ ಇಂಟರ್ ಪರ್ಸನಲ್ ಕಮ್ಯುನಿಕೇಷನ್ ಓನ್ಲಿ. ಬಟ್ ವೆನ್ ಐ ಆಮ್ ಸ್ಪೀಕಿಂಗ್ ವಿತ್ ಮೈ ಸೆಲ್ಫ್, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಇಂಟ್ರಾ ಪರ್ಸನಲ್. ಸ್ಪೀಕಿಂಗ್ ವಿತ್ ಒನ್ ಸೆಲ್ಫ್. ವಿತ್ ಅದರ್ಸ್ ಅಂದರೆ ಇಂಟರ್ ಪರ್ಸನಲ್. ಇಂಟರ್ ಕಲ್ಚರಲ್ ಅಂದರೆ ಬೇರೆ ಕಲ್ಚರ್ ಅವರ ಜೊತೆ ಮಾತಾಡುವಾಗ. ಓಕೆ, ವಿತ್ ಅದರ್ ಕಲ್ಚರ್, ವಿತ್ ಅದರ್ ನ್ಯಾಷನಲ್ಸ್, ಬೇರೆ ದೇಶದವ್ರ ಹತ್ರ ಮಾತಾಡುವಾಗ ಇಂಟರ್ನ್ಯಾಷನಲ್ ಅಂತ ಹೇಳ್ತೀವಿ. ಇಂಟರ್ ಕಲ್ಚರಲ್ ಅಂದರೆ ಬೇರೆ ಕಲ್ಚರ್ ಅವ್ರ ಜೊತೆ ಮಾತಾಡುವಾಗ. ಸೊ ಇಂಟರ್ ಪರ್ಸ್ನಲ್ ಅಂದರೆ ಬೇರೆ ವ್ಯಕ್ತಿಗಳ ಜೊತೆ ಮಾತಾಡುವಾಗ. ಇಂಟ್ರಾ ಅಂತ ಬಂದಾಗ ನಮ್ಮ ಜೊತೆ ನಾವೇ ಮಾತಾಡ್ಕೊಂಡಾಗ. ಇಂಟ್ರಾ ಪರ್ಸ್ನಲ್ ಅಂದಾಗ ಅದು ನಮ್ಮ ಜೊತೆ ನಾವೇ ಮಾತಾಡ್ಕೊಳ್ಳೋದು. ಅದೇ ಇಂಟ್ರಾ ಗ್ರೂಪ್ ಅಂತ ಬಂದರೆ ಏನು ಹೇಳಿ ನೋಡೋಣ. ಈ ಪ್ರಶ್ನೆಗೆ ನೀವೇ ಆನ್ಸರ್ನ ಹುಡುಕಿ. ಇಂಟ್ರಾ ಅಂದರೆ ಏನು? ನಮ್ಮ ಜೊತೆ ನಾವು. ಪರ್ಸ್ನಲ್ ಅಂದರೆ ಏನು? ನಾನೇ ಮಾತಾಡ್ಕೊಂಡ್ರೆ ಅದು ನನ್ನ ಜೊತೆ ಆಯಿತು. ಸೊ ಅದೇ ರೀತಿ ಇಂಟ್ರಾ ಗ್ರೂಪ್ ಅಂದರೆ ಏನು? ಇಂಟ್ರಾ ಗ್ರೂಪ್ಗೂ ಇಂಟು ಪರ್ಸ್ನಲ್ಗೂ ಏನು ವ್ಯತ್ಯಾಸ? ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ. ಯಾಕಂದರೆ ಇದನ್ನು ನಾನು ಹೇಳ್ತೀನಿ, ಫೈನ್, ನೀವೇ ಸರ್ಚ್ ಮಾಡಿದಾಗ ಇನ್ನೂ ಚೆನ್ನಾಗಿ ನಿಮಗೆ ನೆನಪಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 17. If the sender has not formulated the idea, thought or message in proper manner, it can result into a barrier in communication. The barrier occurs at what level? So we should be knowing the process of communication here. The process of communication is sender encodes message, sends it through a channel, a receiver decodes it, and later gives a feedback. In between this, there occurs a noise. That noise is nothing but a barrier. ಸೊ ಈಗ ಈ ಕಮ್ಯುನಿಕೇಷನ್ ಪ್ರೋಸೆಸ್ನ ಮಧ್ಯ ಏನು ಹೇಳ್ತಾ ಇದ್ದಾರೆ? ಇಫ್ ದ ಸೆಂಡರ್ ಹ್ಯಾಸ್ ನಾಟ್ ಫಾರ್ಮುಲೇಟೆಡ್ ದ ಐಡಿಯಾ, ಥಾಟ್ ಆರ್ ಮೆಸೇಜ್ ಇನ್ ಅ ಪ್ರಾಪರ್ ಮ್ಯಾನರ್. ಸೆಂಡರ್ ಸರಿಯಾಗಿ ಫಾರ್ಮುಲೇಷನ್ ಮಾಡ್ತಾ ಇಲ್ಲ ಮೆಸೇಜನ್ನು, ಇಟ್ ಕ್ಯಾನ್ ರಿಸಲ್ಟ್ ಇನ್ ಟು ಬ್ಯಾರಿಯರ್ ಇನ್ ಕಮ್ಯುನಿಕೇಷನ್. ಯಾವ ಲೆವೆಲಲ್ಲಿ ಈ ಬ್ಯಾರಿಯರ್ ಅಕ್ಕರ್ ಆಗೋಕ್ಕೆ ಸಾಧ್ಯ ಅಂತ ಕ್ವೆಶನನ್ನು ಕೇಳಿದ್ದಾರೆ. ಸೆಂಡರು ಮೆಸೇಜನ್ನು ಎನ್ಕೋಡ್ ಮಾಡುವಾಗ ಆಗುವಂತಹ ಬ್ಯಾರಿಯರ್ ಇದು. ಓಕೆ, ಡಿಕೋಡ್ ಮಾಡುವಂಥದ್ದಾದರೆ ರಿಸೀವರ್ ಬಗ್ಗೆ ಆಗಿಬಿಡುತ್ತೆ. ಅಟ್ ದ ಎಂಡ್ ಆಫ್ ಡಿಕೋಡರ್ ಅಂದರೆ ಇದು ರಿಸೀವರ್ ಬಗ್ಗೆ ಆಗಿಬಿಡುತ್ತೆ. ಟ್ರಾನ್ಸ್ಮಿಷನ್ ಸ್ಟೇಜ್ ಅಂದರೆ ಮೆಸೇಜ್ ಚಾನಲ್ ಸ್ಟೇಜಲ್ಲಿ ಆಗಿಬಿಡುತ್ತೆ. ಟೆಕ್ನಿಕಲ್ ಸ್ಟೇಜ್ ಅಂತ ಬಂದಾಗಲೂ ಕೂಡ ಚಾನಲಲ್ಲಿ ಆಗ್ಬೋದು. ಓಕೆ, ಬಟ್ when they are speaking about idea formulation, thought or message in a proper ವೇನಲ್ಲಿ ಫಾರ್ಮುಲೇಟ್ ಮಾಡಿಲ್ಲ ಅಂದರೆ ದಟ್ ಈಸ್ ಸೆಂಡರ್ ಮಾಡ್ತಾ ಇರುವಂಥದ್ದು ಎನ್ಕೋಡಿಂಗ್ ಸ್ಟೇಜಲ್ಲಿ. ಸೊ ಆನ್ಸರ್ ಹಿಯರ್ ಈಸ್ ಥರ್ಡ್ ಒನ್. 3 ಈಸ್ ದ ರೈಟ್ ಆನ್ಸರ್ ಹಿಯರ್. ಆನ್ಸರ್ ಅಟ್ ದ ಲೆವೆಲ್ ಆಫ್ ಎನ್ಕೋಡಿಂಗ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 18. As on February 28, 2025, write the highest grossing Indian film starting the highest grossing to the ಲೋಯೆಸ್ಟ್ ಗ್ರಾಸಿಂಗ್ ಅಂತ ಹೇಳಿದ್ದಾರೆ. ಸೊ ಹಿಯರ್ ಬಾಹುಬಲಿ, RRR, ಪುಷ್ಪ, KGF, ದಂಗಲ್ ಅಂತ ಕೊಟ್ಟಿದ್ದಾರೆ. ಹೈಯೆಸ್ಟ್ ಕ್ರಾಸಿಂಗ್ RRR.
ಯಾಕಂದರೆ ಪುಷ್ಪ 2 is lowest of all this. ಪುಷ್ಪ 2 is lowest of all this. RRR is the highest. So answer will be BA DEC. ಇಂಥ ಕ್ವಶನ್ಸು ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ಕೇಳುವಂಥದ್ದು ಕಡಿಮೆ. ಯಾಕಂದರೆ ಇದು ಆರ್ಟ್ಸ್ ರಿಲೇಟೆಡ್ ಕ್ವಶನ್ನು, ಫಿಲಮ್ಮು, ಆರ್ಟಿಸ್ಟು ಅದೆಲ್ಲ ಇರೋದ್ರಿಂದ ಕೆಲವೊಂದೊಮ್ಮೆ ಇಂಥ ಕ್ವಶನ್ಸ್ ಅರೈಸ್ ಆಗ್ಬೋದು. ಅಂಥ ಟೈಮಲ್ಲಿ ನಾವು ಸ್ವಲ್ಪ ಅವೇರ್ನೆಸ್ ಇರಬೇಕು ಮೀಡಿಯಾ ಬಗ್ಗೆ. ಓಕೆ, ವಾಟ್ ಅಮಾಂಗ್ ದ ಫಾಲೋಯಿಂಗ್ ಆರ್ ಸಮ್ ಮೀಡಿಯಾ ಆರ್ಗನೈಸೇಷನ್? ರಿಜಿಸ್ಟರ್ ಆಫ್ ನ್ಯೂಸ್ ಪೇಪರ್ ಫಾರ್ ಇಂಡಿಯಾ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ. ಇಟ್ ಈಸ್ ಅನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಇದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಅವ್ರು ಏನು ಹೇಳ್ತಾ ಇದ್ದಾರೆ? ಸಮ್ ಮೀಡಿಯಾ ಆರ್ಗನೈಸೇಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ, ಓಕೆ. ಆಡಿಟ್ ಬ್ಯೂರೋ ಆಫ್ ಸರ್ಕ್ಯುಲೇಷನ್ ಲಿಮಿಟೆಡ್, ಯೂನಿವರ್ಸಿಟಿ, ಅಗೇನ್ ಇಲ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಸೊ ನೋಡಿ, ಈಗ ಇಲ್ಲಿ ಬಿ ಆ್ಯಂಡ್ ಇ ಕೆನಾಟ್ ಬಿ ದ ಆನ್ಸರ್. ಸೊ ಬಿ ಇರೋ ಕಡೆ ಆನ್ಸರ್ ಬಿ ಎಲ್ಲೆಲ್ಲಿದೆಯೋ ಅದು ಆನ್ಸರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆನ್ಸರ್ ಈಸ್ ಎ, ಸಿ ಆ್ಯಂಡ್ ಡಿ ಓನ್ಲಿ. ಎ, ಸಿ ಆ್ಯಂಡ್ ಡಿ only. Next, question number 20. They have given films and year again. Okay, as much I know, the movie Maine Pyar Kiya came in 1989. Okay, D, Maine Pyar Kiya is 3. So answer here is second option. Mughal Azam in the year 1960. Sholay in the year 1975, Bobby in the year 1973. This much about communication related questions. Thank you.